ನನ್ ಪ್ರಕಾರ ಈ ಮನೆಗೆ ಒಂದ್ ಸೈಡ್ ದೃಷ್ಟಿಗೊಂಬೆ ಕಟ್ಟಿದ್ರೆ ಸಾಲಲ್ಲ, ಮನೆ ಸುತ್ತ ಕಟ್ಬೇಕು. ಯಾಕಂದ್ರೆ ಅಷ್ಟು ಸಕ್ಕತ್ತಾಗಿ ಕಟ್ಟಿದಾರೆ ಮನೇನ್ ಮಾತ್ರ. ಹಾಯ್ ಹಾಯ್ ಇತ್ನಾ ಸುಕೂನ್. 5 ನಿಮಿಷದ ಹಿಂದೆ ಬಂದು ರಿಪೇರಿ ಮಾಡೋದ್ರಪ್ಪ ಮ್ಯಾನೇಜರ್. ಈಗ ನೋಡಿದ್ರೆ ಮತ್ ಹಾಳಾಗೈತಿ. ಎಲ್ರಿಗೂ ನಮಸ್ಕಾರ. ಇವತ್ ನಮ್ಮ ನಡೆ ಸೀದಾ ರಿಪಿನ್ಪೇಟೆ ಕಡೆ ಹೋಗ್ಬೇಕೀಗ. ಯಾಕಂದ್ರೆ ಈಗ ಒಂದು ATM ಕಾರ್ಡ್ ನ ಪಿನ್ ಜನರೇಟ್ ಮಾಡ್ಬೇಕಾಗೈತೆ. ಇದು ನನ್ನ ಫ್ರೆಂಡಿಂದಲ್ಲ, ಅವ್ನು ಹೋಗಿ ಬೆಂಗಳೂರಲ್ಲಿ ಕುತ್ಕೊಂಡೇನೆ. ಅವ್ನು ಹೇಳನೆ ಇಲ್ಲಿ ಹೋಗಿ ಮಾಡ್ಸ್ಕಪ್ಪ ಅಂತ. ಹಂಗಾಗಿ ನಾನು ಹೊರಟಿದ್ದೀನಿ. ನಮ್ಮೂರಲ್ಲಿ ಯೂನಿಯನ್ ಬ್ಯಾಂಕು ಇಲ್ಲ, ಯೂನಿಯನ್ ATM ಇಲ್ಲ. ಈ ನಮ್ಮ ಹುಡ್ಡಲ್ಲ ಬೆಂಗಳೂರು ಮಂಗಳೂರು ಸೇರ್ಕೊಂಡು ಅಲ್ಲಿಂದ ಅವಕ್ಕೆ ಬರಕ್ಕಾಗಲ್ಲ ಪಾಪ. ನಾವ್ ಇಲ್ಲಿ ಹೋಗೋಣ ಅಂದ್ರೆ ನಮ್ ಟೈಮಿಗೆ ಸರಿ ಆಗಲ್ಲ. ಅದು ಹೆಂಗೋ ಅಡ್ಜಸ್ಟ್ ಮಾಡ್ಕೊ ಹೋಗ್ಬೇಕಷ್ಟೇ. ಈಗ ನಾವು ಅರ್ಥ ಆಯ್ತು ಅನ್ಸುತ್ತೆ. ಇದೊಂದ್ ಕೆರೆ ಒಂದ್ ಆಡ್ಸ್ಬಿಟ್ರೆ ಮುಗೀತಿ. ಈ ಧೂಳು ಇರಲ್ಲ, ಏನು ಇರಲ್ಲ. ರಿಪಿನ್ಪೇಟೆಲ್ ಆಲ್ಮೋಸ್ಟ್ ಎಲ್ಲಾ ಕಡೆ ರೋಡ್ ಆದಂಗೆ ಲೆಕ್ಕ. ಈಗ ಬನ್ನಿ ನಮ್ ಕೆಲ್ಸಕ್ಕೆ ನಾವು ಹೋಗೋಣ. ಈಗ ನಮ್ ಹುಡುಗಂದು ATM ಪಿನ್ ಜನರೇಟ್ ಮಾಡ್ಬೇಕು. ಈಗ 5 ನಿಮಿಷದ ಮುಂಚೆ ಬಂದು ಈ ಮ್ಯಾನೇಜರ್ ಸರಿ ಮಾಡಿ ಹೋದ. ಈಗ ನೋಡಿದ್ರೆ ಅದ್ ಮತ್ ಹಾಳಾಗೈತೆ. ನಿಮ್ಮ ಕೆಲ್ಸಕ್ಕೆ ಕೆಡ್ತಲ್ಲ ಅಂತ ಸೀದಾ ಯೂನಿಯನ್ ಬ್ಯಾಂಕಿಗೆ ಹೋದೆ. ಅವ್ರು ನೋಡಿದ್ರೆ ಇದು ಮಿಷನ್ ಈಗ ತಾನೇ ಸರಿ ಮಾಡಿ ಬಂದಿವಿ, ಮತ್ತೆ ಹೆಂಗ್ ಹಾಳಾಗತ್ತೆ ಅಂತ ಹೇಳಿ ಅವನು ಒಬ್ಬ ಬಂದ್ ನೋಡಿ ಫೋಟೋ ಹೊಡೆದು ಹಾಳಾಗೈತೆ ಅಂತ. ಇವತ್ತು ಹೋಗಿದ್ ಕೆಲಸ ಆಗಿಲ್ಲ ಅಂತ ಅಲ್ಲಿಂದ ಸೀದಾ ವಾಪಸ್ ಹೊರಡ್ಬೇಕಾರೆ ಈ ಮನೆ ನೋಡಿದೆ. ಮನೆ ಮಾತ್ರ ಅಲ್ಟೆ ಕಟ್ಟಿದ್ದಾರೆ. ಯಾರ್ದಂತ ಗೊತ್ತಿಲ್ಲ, ಗೊತ್ತಿದ್ರೆ ಒಂದು ಕಮೆಂಟ್ ಮಾಡ್ಬಿಡ್ರಿ. ಎಲ್ಲಾ ಮನೆಗಳಿಗೂ ಒಂದೊಂದು ದೃಷ್ಟಿಗೊಂಬೆ ಕಟ್ಟಿದ್ರೆ ಈ ಮನೆಗೆ ಮಾತ್ರ ಸುತ್ತ ಕಟ್ಟಬೇಕು. ಯಾಕಂದ್ರೆ ಅಷ್ಟು ಸಕ್ಕದ ಕಟ್ಕೊಂಡಿದ್ದಾರೆ. ದಾರಿಲಿ ಹೋಗಾರಂತೂ ಪಕ್ಕ ಒಂದ್ ಕಡೆ ಈ ಮನೆ ಕಡೆನೆ ತಿರುಗಿ ನೋಡ್ಕೊಂಡು ಹೋಗೇ ಹೋಗ್ತಾರೆ. ಹಾಯ್ ಹಾಯ್ ಆಮೇಲೆ ಏನಪ್ಪಾ ಅಂದ್ರೆ ಅಲ್ಲಿಂದ ಸೀದಾ ವಾಪಸ್ ಊರ್ ಕಡೆ ಹೊರಟೆ. ಫ್ರೆಂಡಿಗೆ ಫೋನ್ ಮಾಡಿ ಕೆಲಸ ಎಲ್ಲ ಆಗಿಲ್ಲ ಅಂತ ಹೇಳಿದೆ. ಆ ATM ಕಾರ್ಡ್ ನ ಅಲ್ಲೇ ಇದ್ದಿದ್ದು ಅವ್ರ ಅಣ್ಣಂಗೆ ಕೊಟ್ಟು ಅಲ್ಲಿಂದ ಸೀದಾ ವಾಪಸ್ಸು ಮತ್ತೆ ನಾನು ಊರ್ ಕಡೆ ಹೊರಟೆ. ಅಲ್ಲಿಂದ ಸೀದಾ ಮನೆಗೆ ಬಂದು ಮನೆಯಿಂದ ಸೀದಾ ಅಣ್ಣರ ಮನೆ ಹೋದ್ವಿ. ಯಾಕಂದ್ರೆ ಮನೆ ಕಡ್ದಿರೋ ಬಾಳೆ ಹೇಳಿದ್ದು ಅದನ್ನೆಲ್ಲ ಲೋಡ್ ಮಾಡ್ಕೊಂಡು ತೋಟದ ಹತ್ರ ಇಳಿಸಿ ವಾಪಸ್ಸು ಮತ್ತೆ ಮನೆ ಕಡೆ ಬಂದ್ವಿ. ಇವತ್ತಿನ ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾ ಇದ್ನಿ. ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.